ನಮಸ್ಕಾರ ಸ್ನೇಹಿತರೆ. ಈ ಬಾರಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಭಾರಿ ಸೌಂಡ್ ಮಾಡಿದ್ದಂತ ಕ್ಷೇತ್ರಗಳ ಪೈಕಿ ಹೈದರಾಬಾದ್ ಕ್ಷೇತ್ರನು ಒಂದು. ಕಾರಣ ಬಿಜೆಪಿ ಅಲ್ಲಿ ಹೊಸ ಮುಖಕ್ಕೆ ಅವಕಾಶ ಕೊಟ್ಟಿತ್ತು. ಮಾಧವಿ ಲತಾ ಅನ್ನುವ ಹಿಂದೂ ಫೈರ್ ಬ್ರ್ಯಾಂಡ್ ಅನ್ನು ಕಣಕ್ಕಿಳಿಸಿತ್ತು. ಹೈದರಾಬಾದ್ ನ ಎಲೆಕ್ಷನ್ 4ನೇ ಹಂತದಲ್ಲಿ ಮುಗಿದಿದೆ. ಈಗ ಯಾರು ಗೆಲ್ಲಬಹುದು ಅನ್ನೋದು ಎಲ್ಲರ ಕುತೂಹಲಕ್ಕೆ ಕಾರಣ. ಹೈದರಾಬಾದ್ ಓವೈಸಿಯ ಭದ್ರಕೋಟೆ. ಈ ಬಾರಿ ಬಿಜೆಪಿ ಅದನ್ನು ಛಿದ್ರ ಮಾಡೋದಕ್ಕೆ ಮಾಧವಿ ಲತಾರನ್ನು ಕಣಕ್ಕಿಳಿಸಿತ್ತು. ಈ ಬಾರಿ ಮತದಾನದಲ್ಲಿ ಬಹಳ ಗೋಲ್ಮಾಲ್ ಆಗಿದೆ ಅಂತ ಮಾಧವಿ ಲತಾ ಅವರೇ ಖುದ್ದು ಆರೋಪ ಮಾಡಿದ್ರು ಚುನಾವಣೆಯ ನಂತರ. ಈ ಕಾರಣದಿಂದಾಗಿ ಮಾಧವಿ ಲತಾ ಸೋತ್ ಬಿಡ್ತಾರಾ ಅನ್ನೋ ಅನುಮಾನಗಳಂತೂ ಈಗ ಇದೆ. ಮಾಧವಿ ಲತಾ ಅವರು ಅಷ್ಟೊಂದು ಉತ್ಸಾಹದಿಂದ ಎಲೆಕ್ಷನ್ ಅಲ್ಲಿ ಕ್ಯಾಂಪೇನ್ ಮಾಡಿದ್ರು. ಅಕಸ್ಮಾತ್ ಏನಾದ್ರು ಅವರು ಎಲೆಕ್ಷನ್ ಅಲ್ಲಿ ಸೋತರೆ ಮುಂದೇನು? ಇದು ಬಹಳಷ್ಟು ಜನರನ್ನು ಕಾಡ್ತಾ ಇರ್ತಕ್ಕಂತ ಪ್ರಶ್ನೆ. ಸ್ನೇಹಿತರೆ, ಒಂದಂತೂ ಸತ್ಯ, ಈ ಬಾರಿ ಓವೈಸಿಗೆ ಯಾವತ್ತೂ ಕಾಣದೇ ಇರುವಂತ ಫೈಟ್ ಅನ್ನು ಮಾಧವಿ ಲತಾ ಅವರು ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದ್ರು ಓವೈಸಿ ವಿರುದ್ಧ ಸೋತ್ರು ಸಹ ಮಾಧವಿ ಲತಾರ ಕೈ ಬಿಡೋದಿಲ್ಲ ಬಿಜೆಪಿ. ಒಂದಿಲ್ಲೊಂದು ಸ್ಥಾನಮಾನನ ಮಾಧವಿ ಲತಾರಿಗೆ ಕಲ್ಪಿಸಿಕೊಡೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿಯಾಗಿದೆ. ಸ್ನೇಹಿತರೆ, ಸಟ್ಟಾ ಬಜಾರ್ನಲ್ಲಿ ಫಲೋಡಿ ಸಟ್ಟಾ ಬಜಾರ್ನ ಒಂದು ರಿಪೋರ್ಟ್ ಬಂದಿದೆ ಹೈದರಾಬಾದ್ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ. ಇದು ಶಾಕಿಂಗು. ಈ ಬಾರಿ ಅಲ್ಲಿ ಮಾಧವಿ ಲತಾರು ಗೆಲ್ತಾರೆ ಅಂತ ಸಟ್ಟಾ ಬಜಾರ್ನಲ್ಲಿ ಬೆಟ್ಟಿಂಗ್ ನಡೀತಾ ಇದೆ. ಇದು ಈಗ ಓವೈಸಿಗೆ ಗಾಬರಿ ಹುಟ್ಟಿಸಿರ್ತಕ್ಕಂಥದ್ದು. ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಓಲ್ಡ್ ಹೈದರಾಬಾದ್ ಓವೈಸಿ ಅವರ AIMIM ನ ಭದ್ರಕೋಟೆ. ಯಾವತ್ತೂ ಓವೈಸಿಗೆ ಇಂತಹ ಪೈಪೋಟಿ ನೀಡತಕ್ಕಂತ ಕ್ಯಾಂಡಿಡೇಟ್ ಎದುರಾಗಿದ್ದೇ ಇಲ್ಲ. ಯಾವುದೇ ಅಡೆತಡೆಗಳಿಲ್ಲದೆ ಲಕ್ಷಾಂತರ ಮತಗಳ ಅಂತರದಿಂದ ಪದೇ ಪದೇ ಗೆದ್ದು ಸಂಸತ್ತಿಗೆ ಹೋಗ್ತಾ ಇದ್ರು ಓವೈಸಿ. ಪ್ರಚೋದನಕಾರಿ ಹೇಳಿಕೆ ನೀಡುವುದರ ಮೂಲಕ ತಮ್ಮ ಸಮುದಾಯದ ವೋಟ್ ನ ಸೆಳೀತಾ ಇದ್ದ ಓವೈಸಿ ಈ ಬಾರಿ ಹಿಂದೂ ವೋಟ್ಗಳಿಗಾಗಿ ಪರಿತಪಿಸಬೇಕಾದಂತಹ ಪರಿಸ್ಥಿತಿಯನ್ನು ಮಾಧವಿ ಲತಾ ಅವರು ತಂದಿಟ್ಟಿದ್ದಾರೆ. ಎಲೆಕ್ಷನ್ ಗೆಲ್ಲೋದಕ್ಕೆ ಏನೆಲ್ಲ ಸರ್ಕಸ್ ಮಾಡಬೇಕಾಗಿದೆ ಓವೈಸಿ ಅಂದ್ರೆ, ಈಗ ಓವೈಸಿ ಎಂತ ಪರಿಸ್ಥಿತಿ ಬಂದಿದೆ ಅಂದ್ರೆ, ಹಿಂದೂ ಸಮುದಾಯದ ಮಧ್ಯೆ ನಿಂತು ಕೇಸರಿ ಶಾಲನ್ನು ಹಾಕಿ ಮತ ಕೇಳಬೇಕಾಗಿದೆ. ಇಷ್ಟೆಲ್ಲಾ ಮಾಡಿದಂತ ಓವೈಸಿ ಅವರು ಗೆಲ್ತಾರಾ? ಸಟ್ಟಾ ಬಜಾರ್ ಹೇಳ್ತಾ ಇರೋದು ಮಾಧವಿ ಲತಾ ಅವರು ಓವೈಸಿಗೆ ಟಫ್ ಫೈಟ್ ಅಂತೂ ಕೊಡ್ತಾರೆ. ಸಣ್ಣ ಮಾರ್ಜಿನಲ್ ಆದ್ರೂ ಮಾಧವಿ ಲತಾ ಅವರು ಗೆಲ್ತಾರೆ ಅಂತ ಸಟ್ಟಾ ಬಜಾರ್ ಹೇಳುತ್ತೆ. ಆದ್ರೆ ಅದು ಅಷ್ಟು ಸುಲಭನಾ? ಯಾಕಂದ್ರೆ ಸ್ವತಃ ಮಾಧವಿ ಲತಾ ಅವರೇ ಆರೋಪ ಮಾಡಿದ್ದಾರೆ, ಫಲಿತಾಂಶದಲ್ಲಿ ಗೋಲ್ಮಾಲ್ ಮಾಡಲಾಗಿದೆ. ಗೋಲ್ಮಾಲ್ ಆಗಿದೆ ಅನ್ನೋ ಆರೋಪ ಮಾಡಿದ್ರು ಸಹ ಮಾಧವಿ ಲತಾ ಅವ್ರು ಏನಾದ್ರು ಗೆದ್ರು ಅಂದ್ರೆ ಖಂಡಿತ ಅವರ ಗೆಲುವಿಗೆ ಮುಸ್ಲಿಂ ಮಹಿಳೆಯರ ಗುಪ್ತ ವೋಟ್ಗಳು ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡಿರುತ್ತೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಒಂದು ಸಣ್ಣ ಮಾರ್ಜಿನ್ ಇಂದಲಾದ್ರೂ ಮಾಧವಿ ಲತಾ ಅವರು ಈ ಬಾರಿ ಗೆಲ್ತಾರೆ ಅನ್ನುವ ಅಭಿಪ್ರಾಯಗಳು ಸಹ ಹೈದರಾಬಾದ್ ರೀಜನ್ ನಲ್ಲಿ ಕೇಳಿ ಬರ್ತಾ ಇದೆ. ಸ್ನೇಹಿತರೆ, ಮಾಧವಿ ಲತಾ ಅವ್ರು ಏನಾದ್ರು ಓವೈಸಿ ವಿರುದ್ಧ ಗೆದ್ದಿದ್ದೇ ಆದ್ರೆ ಮುಂದಿನ ಮೋದಿ ಸಂಪುಟದಲ್ಲಿ ಪ್ರಭಾವಿ ಸಚಿವರಾಗೋದಂತೂ ಪಕ್ಕ. ಯಾಕಂದ್ರೆ ಹೈದರಾಬಾದ್ ನಂತ ಮುಸ್ಲಿಂ ಬಾಹುಳ್ಯ ಇರ್ತಕ್ಕಂತ ಕ್ಷೇತ್ರದಲ್ಲಿ ನಿಂತು ಅದು ಓವೈಸಿ ಅಂತ ಮುಸ್ಲಿಂ ದೊಡ್ಡ ನಾಯಕನ ವಿರುದ್ಧ ಗೆಲ್ಲೋದು ಅಂದ್ರೆ ಅವ್ರು ಹಾಕಿರ್ತಕ್ಕಂತ ಶ್ರಮ ಎಷ್ಟು ದೊಡ್ಡ ಮಟ್ಟದ್ದಿರ್ಬೋದು ಯೋಚನೆ ಮಾಡಿ. ಹಿಂದಿನಿಂದಲೂ ಬಿಜೆಪಿ ಅವರು ಈ ಕ್ಷೇತ್ರನ ನಾವು ಗೆಲ್ಲೋದಿಕ್ ಆಗೋದೇ ಇಲ್ಲ ಅನ್ಕೊಂಡೇ ಬಂದಿದ್ರು. ಈ ಬಾರಿ ಪ್ರಯೋಗ ಮಾಡೇ ಬಿಡೋಣ ಅಂತ ಮಾಧವಿ ಲತಾ ಅವರಿಗೆ ಟಿಕೆಟ್ ನೀಡಿ ಹೈದರಾಬಾದ್ ಕ್ಷೇತ್ರದಲ್ಲಿ ಓವೈಸಿ ವಿರುದ್ಧ ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಅವರ ಹೋರಾಟ ಫಲ ನೀಡುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಈ ಬಾರಿ ಮಾಧವಿ ಲತಾ ಅವರು ಗೆದ್ದಿದ್ದೇ ಆದ್ರೆ ಅವರ ಗೆಲುವು ಅವರು ಮಾಡಿರ್ತಕ್ಕಂತ ಸಮಾಜ ಸೇವೆ, ಮುಸ್ಲಿಂ ಮಹಿಳೆಯರಿಗಾಗಿ ಅವರು ಮಾಡಿರ್ತಕ್ಕಂತ ಸೇವೆಗಳಿಂದಾಗಿ. ಅಣ್ಣಾಮಲೈರನ್ನು ಯಾವ ತರ ಬಿಜೆಪಿ ತಮಿಳುನಾಡಿನಲ್ಲಿ ಪ್ರಮುಖ ಮುಖವಾಗಿ ಬಳಸ್ಕೊಳ್ತಾ ಇದೆಯೋ ಅದೇ ರೀತಿ ಹೈದರಾಬಾದ್, ತೆಲಂಗಾಣದಲ್ಲೂ ಸಹ ಬಿಜೆಪಿ ಅವರು ಪ್ರವರ್ಧಮಾನಕ್ಕೆ ಬರೋದಿಕ್ಕೆ ಮಾಧವಿ ಲತಾರ ಫೇಸ್ ವ್ಯಾಲ್ಯೂನ ಉಪಯೋಗಿಸಿಕೊಳ್ಳೋದಿಕ್ಕೆ ಈಗ ಚಿಂತನೆ ನಡೆಸಿದ್ದಾರೆ. ಇನ್ನು ಮಾಧವಿ ಲತಾ ಅವರು ಈ ಕ್ಷೇತ್ರದಿಂದ ಗೆದ್ರು ಅಂದ್ರೆ ಹೇಳೋದೇ ಬೇಡ, ಒಂದು ದೊಡ್ಡ ಹುದ್ದೆ ಅವರಿಗಾಗಿ ಕಾದಿದೆ. ಹೈದರಾಬಾದ್ ಕ್ಷೇತ್ರ ಮತ್ತು ತೆಲಂಗಾಣಕ್ಕೆ ದೊಡ್ಡ ಕೊಡುಗೆ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಷ್ಟು ವರ್ಷ ಅಸಾವುದ್ದೀನ್ ಓವೈಸಿ ಅವರು ಗೆದ್ದಿದ್ದು ಮೋಸ ಮಾಡಿ ಅಂತಾನೆ ಮಾಧವಿ ಲತಾ ಅವರು ಆರೋಪ ಮಾಡ್ತಾ ಬಂದಿದ್ರು. ಈಗ ಮಾಧವಿ ಲತಾ ಅವ್ರು ಏನಾದ್ರು ಓವೈಸಿ ವಿರುದ್ಧ ಗೆದ್ರೆ ಓವೈಸಿಗೆ ಇದರಿಂದ ದೊಡ್ಡ ಮುಖಭಂಗ ಆಗೋದಂತೂ ಗ್ಯಾರಂಟಿ. ಸ್ನೇಹಿತರೆ, ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 5 ಲಕ್ಷದಷ್ಟು ಫೇಕ್ ವೋಟರ್ಸ್ ನ ಎಲೆಕ್ಷನ್ ಕಮಿಷನ್ ಪತ್ತೆ ಮಾಡಿತ್ತು. ಇದಕ್ಕೆ ಕಾರಣ ಮಾಧವಿ ಲತಾ ಅವರು. ಈ 5 ಲಕ್ಷ ಫೇಕ್ ವೋಟರ್ಸ್ ನ ಡಿಲೀಟ್ ಮಾಡಿದ್ದೇ ಆದ್ರೆ ನಾನು ಗೆದ್ದೇ ಗೆಲ್ತೇನೆ,
ಇಷ್ಟು ದಿವಸ ಓವೈಸಿ ಗೆದ್ದಿತ್ತು ಇಂತ ಫೇಕ್ ವೋಟ್ ಗಳಿಂದಾಗಿ ಅನ್ನೋದು ಮಾಧವಿಲತಾ ಅವರ ವಾದ. ಸ್ನೇಹಿತರೆ, ಓವೈಸಿ ಇಷ್ಟೆಲ್ಲ ಪ್ರಯತ್ನ ಮಾಡಿ ಆದ್ಮೇಲೂ ಮಾಧವಿಲತಾ ಅವರ ವಿರುದ್ಧ ಏನಾದ್ರೂ ಸೋತರೆ ಇದುವರೆಗೆ ಏನು ಮುಸ್ಲಿಂ ಸಮುದಾಯದಲ್ಲಿ ಪ್ರಭಾವಿ ನಾಯಕ, ಹೆಚ್ಚು ಕಡಿಮೆ ನಂಬರ್ 1 ನಾಯಕ ಅನ್ನೋ ಪಟ್ಟನ ಗಳಿಸಿದ್ದಾರೆ ಓವೈಸಿ, ಅದನ್ನ ಕಳೆದುಕೊಳ್ಳಲಿದ್ದಾರೆ. ಹೆಚ್ಚು ಕಡಿಮೆ ಇದು ಓವೈಸಿ ವರ್ಚಸ್ಸಿಗೆ ಧಕ್ಕೆ ಮಾಡೋದಂತೂ ಗ್ಯಾರಂಟಿ. ಈ ಕಡೆ ಮಾಧವಿಲತಾ ಸೋತ್ರೆ ಅವರು ಕಳೆದುಕೊಳ್ಳೋದು ಏನೂ ಇಲ್ಲ. ಈಗಾಗ್ಲೇ ಅವರು ಹೈದರಾಬಾದ್ ನ ಜನರ ಮಾನಸದಲ್ಲಿ ಮನೆ ಮಾಡಿದ್ದಾರೆ. ಸಮಾಜದ ಸೇವೆ ಮಾಡೋದ್ರ ಮೂಲಕ ಹೈದರಾಬಾದ್ ಜನತೆಯ ಮನ ಗೆದ್ದಿದ್ದಾರೆ. ಆದ್ರೆ ಓವೈಸಿ ಸೋತ್ರೆ ಮಾತ್ರ ಅದು ದೊಡ್ಡ ಮುಖಭಂಗ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸ್ನೇಹಿತರೆ, ಮಾಧವಿಲತಾ ಅವರು ತೆಲುಗು ಭಾಷಿಕರಾಗಿದ್ರು ಸಹ ಹಿಂದಿ ಮತ್ತು ಇಂಗ್ಲಿಷ್ ನ ನಿರರ್ಗಳವಾಗಿ ಮಾತನಾಡಬಲ್ಲ ಚಾಕಚಕ್ಯತೆ ಹೊಂದಿರೋರು. ಇಷ್ಟು ದಿವಸ ಓವೈಸಿಗೆ ಪ್ರಬಲ ಪ್ರತಿಸ್ಪರ್ಧಿ ಇರ್ತಾ ಇರ್ಲಿಲ್ಲ. ಈಗ ಮಾಧವಿಲತಾ ಅವರು ಓವೈಸಿ ಮಾಡಿರ್ತಕ್ಕಂತಹ ಕೆಟ್ಟ ಕೆಲಸಗಳನ್ನೆಲ್ಲ ನಿರರ್ಗಳವಾಗಿ ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ನ್ಯಾಷನಲ್ ಮೀಡಿಯಾದಲ್ಲಿ ಕೂತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಇಷ್ಟು ದಿವಸ ಓವೈಸಿ ಗೆದ್ದಿದ್ದು ಹಿಂಬಾಗಿಲ ಮೂಲಕ, ಮೋಸ ಮಾಡೋದ್ರ ಮೂಲಕ. ಈ ಬಾರಿ ಅದೆಲ್ಲ ನಡೆಯೋದಿಲ್ಲ. ಹೈದರಾಬಾದ್ ನ ಜನ ಈ ಬಾರಿ ಓವೈಸಿನ ಸೋಲಿಸ್ತಾರೆ ಅನ್ನುವಂತ ಆತ್ಮವಿಶ್ವಾಸದಲ್ಲಿ ಮಾಧವಿಲತಾ ಅವರಂತೂ ಇದ್ದಾರೆ. ಕೇವಲ ಹೈದರಾಬಾದಿಗೆ ಮಾತ್ರ ಮೀಸಲಾಗಿದ್ದಂತಹ ಎಲೆಕ್ಷನ್ ಅನ್ನ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ದಂತಹ ಕೀರ್ತಿ ಮಾಧವಿಲತಾರಿಗೆ ಸಲ್ಲುತ್ತೆ. ಆ ಮೂಲಕ ಎಐಎಂಐಎಂಗೆ ದೊಡ್ಡ ಪೆಟ್ಟು ಕೊಡೋದ್ರಲ್ಲಿ ಯಾವುದೇ ಅನುಮಾನಗಳು ಇಲ್ಲ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಬಿಜೆಪಿಯಲ್ಲಿ ಮಾಧವಿಲತಾ ಅವರೇನಾದ್ರೂ ಸೋತ್ರೆ ಅವರ ರಾಜಕೀಯ ಭವಿಷ್ಯ ಅಂತೂ ಅಂತ್ಯ ಆಗೋದಿಲ್ಲ. ಬಿಜೆಪಿಗರು ಅವರ ಬಗ್ಗೆ ಕಾಳಜಿ ಹೊಂದಿದ್ದಾರೆ. ಅವರಿಗೆ ರಾಜ್ಯಪಾಲರ ಹುದ್ದೆಯನ್ನಾದ್ರೂ ಕೊಡುವಂತ ಸಂಭವನೀಯತೆಗಳು ಜಾಸ್ತಿ ಇದಾವೆ. ತೆಲಂಗಾಣದಲ್ಲಿ ಪಕ್ಷವನ್ನು ಕಟ್ಟೋದಿಕ್ಕೆ ಬಳಸಿಕೊಳ್ತಕ್ಕಂತ ಎಲ್ಲ ಸಾಧ್ಯತೆಗಳು ಇದೆ. ಯಾಕಂದ್ರೆ ಮಾಧವಿಲತಾ ಅವರು ತಮ್ಮ ಕೆಪಾಸಿಟಿ ಏನು ಅನ್ನೋದನ್ನ ಇಡೀ ದೇಶಕ್ಕೆ ಸಾಬೀತು ಮಾಡಿ ತೋರಿಸಿದ್ದಾರೆ. ಸೋತ್ರು ಅನ್ನೋ ಒಂದೇ ಒಂದು ಕಾರಣ ನೀಡಿ ಅವರನ್ನು ಮೂಲ ಗುಂಪು ಮಾಡೋದ್ರಲ್ಲಿ ಯಾವುದೇ ಅರ್ಥ ಇರೋದಿಲ್ಲ. ಹಾಗಾಗಿ ಪಕ್ಷ ಸಂಘಟನೆಗಾದ್ರೂ ಅವರನ್ನು ಬಳಸಿಕೊಳ್ತಕ್ಕಂತ ಎಲ್ಲ ಸಾಧ್ಯತೆಗಳು ಇದೆ. ಹಂಗೆ ನೋಡಿದ್ರೆ ತಮಿಳುನಾಡಿನಲ್ಲಿ ಎಲೆಕ್ಷನ್ಗೆ ನಿಂತು ಅಣ್ಣಾಮಲೈಯರವರು ಸಹ ಸೋತಿದ್ರು. ಈಗ ಅದೇ ಅಣ್ಣಾಮಲೈಯರನ್ನು ಫೇಸ್ ಮಾಡಿ 6ರಿಂದ 8 ಕ್ಷೇತ್ರಗಳನ್ನು ತಮಿಳುನಾಡಿನಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಹೊರಟಿದೆ. ಸಮೀಕ್ಷೆಗಳು ಸಹ ಕಡಿಮೆ ಅಂದ್ರೂ 4ರಿಂದ 6 ಕ್ಷೇತ್ರ ತಮಿಳುನಾಡಿನಲ್ಲಿ ಬಿಜೆಪಿಗೆ ಬರುತ್ತೆ ಅನ್ನೋದನ್ನೇ ತೋರಿಸ್ತಾ ಇದೆ. ಇದರ ಅರ್ಥ ಸಮರ್ಥ ನಾಯಕರನ್ನು ಹೇಗೆ ಬಳಸಿಕೊಳ್ಬೇಕು ಅನ್ನೋದು ಬಿಜೆಪಿಯ ನಾಯಕರಿಗೆ ಗೊತ್ತಿದೆ. ಸ್ನೇಹಿತರೆ, ರಾಜಕಾರಣದಲ್ಲಿ ಸೋಲು ಗೆಲುವು ಯಾರಿಗೂ ಹಂಚಿಕೊಟ್ಟಿದ್ದಲ್ಲ. ಇಂದಿರಾ ಗಾಂಧಿ ಅವರು ಸೋತಿದ್ದಾರೆ, ದೇವೇಗೌಡರು ಸೋತಿದ್ದಾರೆ, ಯಡಿಯೂರಪ್ಪನವರಂತ ನಾಯಕರು ಸಹ ಏಳು ಬೀಳನ್ನು ಕಂಡಿದ್ದಾರೆ. ಮಾಧವಿಲತಾ ಅವರ ರಿಸಲ್ಟ್ ಏನೇ ಆಗಿರ್ಲಿ, ಅವರನ್ನು ಪಕ್ಷಕ್ಕಾಗಿ ಬಳಸಿಕೊಳ್ಳುವ ಎಲ್ಲ ಪ್ಲಾನ್ ಗಳನ್ನು ಬಿಜೆಪಿ ಅವರು ಈಗಾಗಲೇ ಮಾಡಿದ್ದಾರೆ. ಇದಂತೂ ಕೊನೆಯ ಎಲೆಕ್ಷನ್ ಅಲ್ಲ, ಮುಂದೂ ಸಹ ಅವರನ್ನು ಅಭ್ಯರ್ಥಿ ಮಾಡುವ ಎಲ್ಲ ಲಕ್ಷಣಗಳು ಇದೆ. ಅದರಲ್ಲೂ ಮಾಧವಿಲತಾ ಅಂತ ನಾಯಕರನ್ನು ಯಾವುದೇ ಪಕ್ಷ ಕಳೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಸ್ನೇಹಿತರೆ, ಇದಿಷ್ಟು ಹೈದರಾಬಾದ್ ನಲ್ಲಿ ನಡೀತಾ ಇರತಕ್ಕಂತಹ ಚುನಾವಣಾ ಲೆಕ್ಕಾಚಾರ ಮತ್ತು ಫಲಿತಾಂಶ ಏನಾಗಿರಬಹುದು ಎನ್ನುವುದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.